ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮೈಸೂರು. ಸ್ವಾಮಿ ವಿವೇಕಾನಂದ ಸ್ಮಾರಕ, ನಾರಾಯಣ ಶಾಸ್ತ್ರಿ ರಸ್ತೆ, ಮೈಸೂರು. ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾಮಿ ವಿವೇಕಾನಂದರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿದರೆ ಅದನ್ನು ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ಅವರು ಉದ್ಘಾಟನೆ ಮಾಡಿದ್ದಾರೆ. ಆಗಸ್ಟ್ 1ನೇ ತಾರೀಕು ನರೇಂದ್ರ ಮೋದಿ ಅವರು ದೆಹಲಿಯಿಂದ ಮೈಸೂರಿಗೆ ಬಂದು ಈ ಒಂದು ವಿವೇಕ ಸ್ಮಾರಕವನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಅವರು ಹೋದ ನಂತರ ಸಂಜೆ ವೇಳೆಗೆ ಈ ಒಂದು ವಿವೇಕ ಸ್ಮಾರಕವನ್ನು ಸಾರ್ವಜನಿಕರಿಗೆ ಭೇಟಿ ನೀಡಲು ಅವಕಾಶ ಮಾಡಲಾಗಿತ್ತು. ನಾನು ಸಂಜೆ ಸುಮಾರು 7 ಗಂಟೆ ವೇಳೆಗೆ ಈ ಒಂದು ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ದೆ. ತಾವೀಗ ನೋಡ್ತಾ ಇದ್ದಾರೆ, ಈಗ ಸ್ಮಾರಕದ ಎಡಭಾಗದ ಕಟ್ಟಡವನ್ನು ತಾವು ನೋಡ್ತಾ ಇದ್ದಾರೆ. ಈಗ ವಿವೇಕ ಸ್ಮಾರಕ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಯೂತ್ ಸೆಂಟರ್ ಅಂತ ಇದೆ. ಇಲ್ಲಿ ಈ ಒಂದು ನಿವೇಶನದಲ್ಲಿ 2 ಕಟ್ಟಡಗಳನ್ನ ಕಟ್ಟಿದ್ದಾರೆ. ಒಂದು ಎಡಭಾಗದ ಕಟ್ಟಡ ಮತ್ತು ಬಲಭಾಗದ ಕಟ್ಟಡ ಎಂಬುದಾಗಿ 2 ವಿಂಗ್ ಅನ್ನ ಮಾಡಲಾಗಿದೆ. ತಾವೀಗ 2 ಬಿಲ್ಡಿಂಗ್ ಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಸಂಜೆ ವೇಳೆ ದೀಪದ ಬೆಳಕಿನಲ್ಲಿ ಜಗಮಗಿಸುತ್ತಿರುವ ವಿವೇಕ ಸ್ಮಾರಕವನ್ನು ತಾವು ನೋಡ್ತಾ ಇದ್ದಾರೆ. ಈಗ ಆರಂಭದಲ್ಲಿ ರಿಸೆಪ್ಷನಿಸ್ಟ್ ಇದ್ದಾರೆ ಇಲ್ಲಿ. ಅವರು ಇಲ್ಲಿ ಈ ಒಂದು ಸಂಸ್ಥೆಗೆ ವಂತಿಗೆ ಕೊಡ್ಬೋದು. ತದನಂತರ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಊಟೋಪಚಾರವನ್ನು ಮುಗಿಸಿ ಬಂದ ಮೇಲೆ ಕೈಗೆ ಸ್ವೀಟು ಖಾರ ಪ್ಯಾಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ವಿವೇಕ ಸ್ಮಾರಕದ ದೊಡ್ಡ ಬ್ಯಾನರ್ ಅನ್ನ ಹಾಕಿದ್ದಾರೆ. ಒಂದು ಇಂಗ್ಲಿಷ್ನಲ್ಲಿರ್ತಕ್ಕಂಥ ಬ್ಯಾನರು, ಅದರಲ್ಲಿ ನರೇಂದ್ರ ಮೋದಿಜಿಯವರ ಫೋಟೋ ಮತ್ತು ರಾಮಕೃಷ್ಣಾಶ್ರಮದ ಸ್ವಾಮೀಜಿಯವರ ಫೋಟೋ 2 ಕೂಡ ಹಾಕಿದ್ದಾರೆ. ತಾವು ನೋಡ್ತಾ ಇರತಕ್ಕಂಥದ್ದು. ಇದಾದ ಮೇಲೆ ಕನ್ನಡದ ಒಂದು ಬ್ಯಾನರ್ ಅನ್ನು ತಮಗೆ ತೋರ್ತೀನಿ ನೋಡಿ. ಈಗ ವಿವೇಕ ಸ್ಮಾರಕ ಉದ್ಘಾಟನೆ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಪ್ರಧಾನಮಂತ್ರಿಗಳು, ಭಾರತ ಸರ್ಕಾರ ಮತ್ತು ಗೌತಮಾನಂದಜಿ ಮಹಾರಾಜ್ ಅವರು, ಪರಮ ಪೂಜ್ಯ ಶ್ರೀಮದ್ ಸ್ವಾಮೀಜಿಯವರು, ಇವರು ಕೂಡ ಅವರ ಫೋಟೋ ಹಾಕಿ 2 ಬ್ಯಾನರ್ಗಳನ್ನು ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ದೀಪದ ಬೆಳಕಿನಲ್ಲಿ ಜಗಮಗಿಸುತ್ತಿರುವಂತಹ ವಿವೇಕ ಸ್ಮಾರಕವನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಲು 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ನಮಗೆ ಕಣ್ಣಿಗೆ ಅಂದವಾಗಿ ಆಕರ್ಷಕವಾಗಿ ದೀಪದ ಬೆಳಕಿನಲ್ಲಿ ಅದ್ಭುತವಾಗಿ ಕಂಗೊಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಈ ಒಂದು ಸ್ಮಾರಕದ ಒಳಗಡೆಗೆ ಪ್ರವೇಶ ಮಾಡಿದ್ದಾಗ ಎಡಭಾಗದ ಕಟ್ಟಡದಲ್ಲಿ ಒಂದು ಸ್ಮಾರಕವನ್ನ ಮಾಡಿದ್ದಾರೆ. ಇದು ವಿವೇಕಾನಂದ ಸ್ವಾಮೀಜಿಯವರ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ಆಳೆತ್ತರದ ವಿವೇಕಾನಂದ ಸ್ವಾಮೀಜಿಯವರು ಒಂದು ಸ್ಕೂಲನ್ನು ಇಟ್ಕೊಂಡು ನಿಂತಿರ್ತಕ್ಕಂಥದ್ದು, ವಾಕಿಂಗ್ ಸ್ಟಿಕ್ ಅನ್ನು ಇಟ್ಕೊಂಡು ನಿಂತಿರ್ತಕ್ಕಂಥದ್ದು ಪ್ರತಿಮೆಯನ್ನು ಮಾಡಿದರೆ. ಹಿಂಭಾಗದಲ್ಲಿ ವಿಶೇಷವಾಗಿ ಕುಸರಿ ಕೆಲಸ ಮಾಡಿದ ಪೇಂಟಿಂಗ್ ಕೂಡ ಇಲ್ಲಿ ಬರೆದಿರ್ತಕ್ಕಂಥದ್ದು. 2 ಕರಸ್ಪಾಂಡಿಂಗ್ ಆಗಿ ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಒಂದು ಪೇಂಟಿಂಗ್ ಅನ್ನ ಮಾಡಿದರೆ. ಅದೇ ರೀತಿ ಮುಂಭಾಗದಲ್ಲಿ ವಿವೇಕಾನಂದ ಸ್ವಾಮಿಯವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಹಲವಾರು ರೀತಿಯ ಪೇಂಟಿಂಗ್ಗಳನ್ನ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಅತ್ಯಂತ ಅಮೂಲ್ಯವಾಗಿರತಕ್ಕಂಥ ಪೇಂಟಿಂಗ್ಗಳದು. ತುಂಬಾ ನುರಿತ ಕಲಾವಿದರಿಂದ, ಮಾಸ್ಟರ್ ಆರ್ಟಿಸ್ಟ್ಗಳಿಂದ ಮರೆದಿರತಕ್ಕಂಥ ಈ ಪೇಂಟಿಂಗು ವಿವೇಕಾನಂದರ ಜೀವನದ ಹಲವು ರೀತಿ ನೀತಿಗಳನ್ನು, ಅವರು ನಡೆದು ಬಂದ ಹಾದಿಯನ್ನು ಇಲ್ಲಿ ತೋರ್ತಾ ಇರತಕ್ಕಂಥದ್ದು. ವಿವೇಕಾನಂದರ ಒಂದು ಅದ್ಭುತವಾದ ಪೇಂಟಿಂಗ್ ಅನ್ನು ತಾವೀಗ ನೋಡ್ತಾ ಇದ್ದೀರಾ. ನೋಡಲು 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅದ್ಭುತವಾಗಿರ್ತಕ್ಕಂಥ ವಿವೇಕಾನಂದ ಸ್ವಾಮೀಜಿಯವರ ಪೇಂಟಿಂಗ್ ಅನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಲು 2 ಕಣ್ಣು ಸಾಲದು. ಹಿಂಭಾಗದಲ್ಲಿ ಇದೇ ಸ್ಮಾರಕದ ಬಳಿ ಇದ್ದ ಹಳೆಯ ಒಂದು ದೇವಸ್ಥಾನದ ಒಂದು ನಂದಿ ಚಿತ್ರವನ್ನು ಕೂಡ ಇಲ್ಲಿ ಇಡ್ತಿರ್ತಕ್ಕಂಥದ್ದನ್ನು ತಾವೀಗ ನೋಡಿದ್ದೀರಾ. ಈಗ ನೋಡಿ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ, ತುಂಬ ತೇಜಸ್ಪೂರ್ಣವಾಗಿರ್ತಕ್ಕಂಥ ವಿವೇಕಾನಂದ ಸ್ವಾಮೀಜಿಯವರ ಪುತ್ಥಳಿ ಫೋಟೋ ಎಲ್ಲ ಕೂಡ ಇದೆ ಇಲ್ಲಿ. ಇಲ್ಲಿ ವಿವೇಕಾನಂದ ಸ್ವಾಮೀಜಿಯವರ ಹಲವಾರು ಬೋಧನೆಗಳನ್ನು, ಹಲವಾರು ರೀತಿಯ ರೀತಿ ನೀತಿಗಳನ್ನು ಇಲ್ಲಿ ಚಿತ್ರದ ಮೂಲಕವಾಗಿ
ಬರೆದು ಇಲ್ಲಿ ಗೋಡೆಗಳ ಮೇಲೆ ಹಾಕಿರ್ತಕ್ಕಂಥದ್ದು. ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಎಲ್ಲ ರೀತಿಯ ಸ್ವಾಮೀಜಿಗಳ ಇಲ್ಲಿ ಪುತ್ಥಳಿಗಳನ್ನ ಮತ್ತು ಪೇಂಟಿಂಗ್ಗಳನ್ನ ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಇದು ತುಂಬ ಚಿಕ್ಕದಾಗಿದ್ರು ಕೂಡ ನಮಗೆ ಕ್ಯಾಮ್ರಾ ಕಣ್ಣಿಗೆ ಗೋಚರಿಸೋಕೆ ಕಷ್ಟ ಆಗುತ್ತೆ. ಅದರಿಂದ ಖುದ್ದಾಗಿ ಹೋಗಿ ನೋಡಿದಾಗ ಇಲ್ಲಿ ಸಂಪೂರ್ಣವಾಗಿ ಏನನ್ನು ಬರೆದಿದ್ದಾರೆ ಎಲ್ಲವೂ ಕೂಡ ಓದ್ಬೋದಾಗಿದೆ. ನೋಡಿ, ವಿವೇಕಾನಂದ ಸ್ವಾಮೀಜಿಯವರು ಇರತಕ್ಕಂಥದ್ದು, ಮಹಾರಾಜಗಳು ಇರತಕ್ಕಂಥದ್ದು ಮತ್ತು ಭಾರತ ದೇಶದ ಒಂದು ಭೂಪಟ ಇರತಕ್ಕಂಥದ್ದು ಎಲ್ಲವನ್ನೂ ಕೂಡ ಇಲ್ಲಿ ವಿಶೇಷವಾಗಿ ವಿವರವಾಗಿ ಪೇಂಟಿಂಗ್ ಮುಖಾಂತರವಾಗಿ ಅದರ ಕೆಳಗಡೆ ಅದರ ವಿವರಗಳನ್ನು ಕೂಡ ಬರೆದಿದ್ದಾರೆ. ದಯಮಾಡಿ ಯಾರ್ಯಾರು ಹೋಗಿಲ್ಲ ಅವರು ದಯಮಾಡಿ ಹೋಗಿ ಆ ಒಂದು ಪೇಂಟಿಂಗ್ಗಳನ್ನು ನೋಡಬೇಕು. ಅವ್ರು ಏನೇನು ಬೋಧನೆಗಳನ್ನು ಬರೆದಿದ್ದಾರೆ ಅದನ್ನು ಕೂಡ ತಾವು ತಿಳ್ಕೊಂಡು ಈ ಒಂದು ವಿಶೇಷವಾದ ಜ್ಞಾನವನ್ನು ಪಡಿಬೇಕು ಎಂಬುದಾಗಿ ಈ ಮೂಲಕವಾಗಿ ತಮಗೆ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಈಗ 2 ವಿಂಗ್ಗಳಲ್ಲಿ ಈ ಒಂದು ಪೇಂಟಿಂಗ್ಗಳನ್ನು ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಈಗ ಇದನ್ನು ಜೂಮ್ ಮಾಡಿ ತೋರಿಸ್ಬೇಕು, ಹೆಸರುಗಳನ್ನು ಮತ್ತು ಅಲ್ಲಿ ಏನು ಬರೆದಿದ್ದಾರೆ ಬೋಧನೆಗಳನ್ನು ತೋರಿಸ್ಬೋದು. ಆದರೆ ತುಂಬ ತಡವಾಗುತ್ತೆ. ಆದ ಕಾರಣದಿಂದ ಸುಮ್ಮನೆ ಗ್ಲ್ಯಾನ್ಸ್ ಮಾಡಿ ತಮಗೆ ತೋರಿಸ್ತಾ ಇದ್ದೀನಿ. ಈಗ ಅದರಿಂದ ದಯಮಾಡಿ ವೀಕ್ಷಕರು ಈ ಒಂದು ವಿಡಿಯೋವನ್ನು ನೋಡಿ ತುಂಬ ಆಸಕ್ತಿ ಉಂಟಾಗುತ್ತೆ ನಮಗೆ. ಆಗ ತಾವು ವಿವೇಕ ಸ್ಮಾರಕಕ್ಕೆ ಹೋದರೆ ಎಡಗಡೆ ಭಾಗದಲ್ಲಿರ್ತಕ್ಕಂಥ ವಿವೇಕ ಸ್ಮಾರಕ ಕಟ್ಟಡದಲ್ಲಿ ಈ ಒಂದು ಪೇಂಟಿಂಗ್ಗಳನ್ನು ಹಾಕಿರ್ತಕ್ಕಂಥದ್ದನ್ನು ತಾವು ನೋಡ್ಬೋದಾಗಿದೆ. ನೋಡಿ, ಪ್ರತಿಯೊಂದು ಕೂಡ ವಿಶೇಷ ವಿವರಗಳಿಂದ ಬರೆದಿರ್ತಕ್ಕಂಥದ್ದು, ಹೊಸ ಹೊಸ ಬೋಧನೆಗಳು, ಹೊಸ ಹೊಸ ನೀತಿಗಳನ್ನು ಇಲ್ಲಿ ಬರೆದಿರ್ತಕ್ಕಂಥದ್ದು. ಪ್ರತಿಯೊಂದು ಓದಬೇಕು, ತುಂಬ ಲೇಟ್ ಆಗುತ್ತೆ. ಆದ ಕಾರಣದಿಂದ ನಾನು ವಿಡಿಯೋವನ್ನು ತುಂಬ ಗ್ಲಾಸ್ ಮಾಡಿ ತೋರಿಸ್ತಾ ಇದ್ದೀನಿ. ದಯಮಾಡಿ ಈ ಒಂದು ಸ್ಮಾರಕಕ್ಕೆ ಹೋಗಬೇಕು. ಹೋದಾಗ ಖುದ್ದಾಗಿ ನಿಮಗೆ ಎಲ್ಲವನ್ನು ಕೂಡ ತಾವು ತಿಳ್ಕೊಬೋದು. ವಿಶೇಷವಾಗಿ ಇರತಕ್ಕಂಥ ಪೇಂಟಿಂಗ್ಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ತುಂಬ ಸಬ್ಜೆಕ್ಟ್ಗಳಿಂದ ಕೂಡಿರ್ತಕ್ಕಂಥ ವಿವರಗಳು. ಸ್ವಾಮೀಜಿಯವರು ಏನೇನೋ ಅನುಭವಗಳನ್ನು ಪಡೆದಿದ್ರು ಆ ಎಲ್ಲ ಅನುಭವಗಳ ವೃತ್ತಿಯಾಗಿ ಈ ಒಂದು ಪೇಂಟಿಂಗ್ಗಳನ್ನು ಮಾಡಿದ್ದಾರೆ. ಇದಲ್ಲದೆ ದೃಶ್ಯ ಮಾಧ್ಯಮಕ್ಕೆ ಸಂಬಂಧಿಸಿದ ಪೇಂಟಿಂಗ್ಗಳನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರಾಗ. ಋಷಿಮುನಿಗಳು ಕುಂತಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರಾಗ. ಒಂದು ವಿಶೇಷವಾಗಿ ತುಂಬ ಕುಸಲಿ ಕೆಲಸ ಮಾಡಿರ್ತಕ್ಕಂಥ ಮಾಸ್ಟರ್ ಆಫ್ ಆರ್ಟ್ಸ್ ಮಾಡಿರ್ತಕ್ಕಂಥ ಕಲಾವಿದರು ರಚನೆ ಮಾಡಿರ್ತಕ್ಕಂಥ ಈ ಒಂದು ಕಲಾಕೃತಿಗಳಂತ ನೋಡ್ತಾ ಇದ್ದಾರೆ. ಈಗ ಋಷಿಮುನಿಗಳು ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಮಾತೆಯೊಬ್ಬರು ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಪಾರ್ವತಿ ದೇವಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು, ಒಂದು ಹಿಮದ ಪರ್ವತದ ಮೇಲೆ ಶಿವಲಿಂಗದ ಮೂರ್ತಿ ಕಂಗೊಡ್ತಾ ಇರ್ತಕ್ಕಂಥದ್ದು ಮತ್ತು ವಿವೇಕಾನಂದ ಸ್ವಾಮೀಜಿಗಳು ಪುಸ್ತಕದಲ್ಲಿ ಓದುವಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದು, ಅವರು ಚೇತಸ್ಫೂರ್ಣವಾಗಿರ್ತಕ್ಕಂಥ ವಿವೇಕಾನಂದರ ಒಂದು ಭಾವಚಿತ್ರವನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಒಂದು ಪೇಂಟಿಂಗು ಕೂಡ ಅತ್ಯಂತ ಅದ್ಭುತವಾಗಿ ಬರೆದಿರತಕ್ಕಂಥದ್ದು. ತುಂಬ ಪ್ರತಿಭಾಪೂರ್ಣರಾಗಿರ್ತಕ್ಕಂಥ ಕಲಾವಿದರು ರಚನೆ ಮಾಡಿರ್ತಕ್ಕಂಥ ಒಂದು ಪೇಂಟಿಂಗ್ಗಳು ಇದಾಗಿದೆ. ಮಾಸ್ಟರ್ ಆಫ್ ಆರ್ಟ್ಸ್ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಿ, ಆ ರೀತಿಯ ಒಂದು ಮಾಸ್ಟರ್ ಆಫ್ ಆರ್ಟ್ ಮಾಡಿರ್ತಕ್ಕಂಥ ಕಲಾವಿದರು ಈ ಒಂದು ಪೇಂಟಿಂಗ್ಗಳನ್ನು ರಚನೆ ಮಾಡಿದರೆ. ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ನಮ್ಮ ಪೇಂಟಿಂಗನ್ನೇ ಅದೇಕ ಚಿತ್ರ ಆಗಿ ನೋಡ್ತಾ ನಿಂತ್ಕೋಬೇಕು, ಅಷ್ಟರ ಮಟ್ಟಿಗೆ ಇಲ್ಲಿದೆ. ನೋಡಿ, ಯೇಸು ಕ್ರಿಸ್ತ ಮತ್ತು ಸ್ವಾಮೀಜಿಗಳು ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಪರಮಹಂಸ ಸ್ವಾಮೀಜಿಗಳು ಇರ್ತಕ್ಕಂಥದ್ದು, ಪರಮಹಂಸರು ದೇವಿ ಪರಮಹಂಸರಿಗೆ ತಿನ್ನಿಸ್ತಾ ಇರ್ತಕ್ಕಂಥದ್ದು, ವಿವರವಾಗಿ ಎಲ್ಲವನ್ನೂ ಕೂಡ ಬರೆದಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಇದಕ್ಕೆ ಮುಖ್ಯವಾಗಿ ನಾವು ಗೈಡ್ ಬೇಕು. ಗೈಡ್ ಇದ್ದಾಗ ಎಲ್ಲ ಪೇಂಟಿಂಗ್ಗಳನ್ನು ತಿಳ್ಕೊಂಡಿರ್ತಕ್ಕಂಥ ವಿಚಾರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಗೈಡ್ ಒಬ್ಬರು ಇದ್ದರೆ ಈ ಸಂಪೂರ್ಣವಾದ ಪೇಂಟಿಂಗ್ಗಳ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಪೇಂಟಿಂಗಲ್ಲಿ ಯಾರ್ಯಾರಿದ್ದಾರೆ, ಈ ಪರಮಹಂಸರು ಯಾರು, ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಯಾರು ಎಂಬುದನ್ನು ತಿಳ್ಕೊಬೇಕಾದ್ರೆ ಈ ಒಂದು ಸ್ಮಾರಕಕ್ಕೆ ಒಬ್ಬರು ಗೈಡನ್ನು ನೇಮಕ ಮಾಡಬೇಕಾದದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಯಾಕಂದರೆ ನಮ್ಗೆ ಹೋದಾಗ ನೋಡಿ, ಪರಮಹಂಸರು ಏನು ಮಾಡ್ತಾ ಇದ್ದಾರೆ, ತಪಸ್ಸು ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೋದು. ಆದ ಕಾರಣದಿಂದಾಗಿ ಇದನ್ನು ವಿವರಣೆ ಮಾಡ್ತಕ್ಕಂಥ ವಿವರಣೆಕಾರರು ಇರಬೇಕು.
ನೋಡಿ ಪರಮಹಂಸರ ಮತ್ತು ವಿವೇಕಾನಂದರು ನಿಂತಿರ್ತಕ್ಕಂಥ ಅದ್ಭುತವಾದ ಒಂದು ಪೇಂಟಿಂಗ್ ಅನ್ನ ನಾವೀಗ ನೋಡ್ತಾ ಇದ್ರ. ಸುಮಾರೊಂದು 6 ಅಡಿ 4 ಅಡಿ 6 ಅಡಿ 5 ಅಡಿ ಅಗಲವಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಪೇಂಟಿಂಗ್ಗಳನ್ನ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಲಾ ಕೌಶಲ್ಯದಿಂದ ಕೂಡಿರ್ತಕ್ಕಂಥ ಪೇಂಟಿಂಗ್ಗಳನ್ನ ತಾವು ನೋಡ್ತಾ ಇದ್ದೀರಾ. ಮೈಸೂರು ಅರಮನೆ ಇರ್ತಕ್ಕಂಥದ್ದು ಕೆಳಗಡೆ ಮೈಸೂರಿನ ಭಾಗದಲ್ಲಿ ಮತ್ತು ಭಾರತದ ಭೂಪಟವನ್ನು ಇಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಈಗ ರೀತಿ ಬರ ಬಂದಾಗ ಯಾವ ರೀತಿ ಭೂಮಿಗಳು ತಿರುಗಿ ಬಿಟ್ಟಿರ್ತಾರೋ ಆ ಥರದಲ್ಲಿ ಈ ಒಂದು ಭಾರತ ದೇಶದ ಭೂಪಟವನ್ನು ಚಿತ್ರಣ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಏನಕ್ಕೆ ಈ ಥರ ಚಿತ್ರಣ ಮಾಡಿದರೆ ಅಂತ ತಿಳ್ಕೊಬೇಕಾದ್ರೆ ಇದಕ್ಕೆ ಸಂಪೂರ್ಣವಾಗಿ ವಿವರಣೆ ಬೇಕೇ ಬೇಕು. ನೋಡಿ, ರಾಮಕೃಷ್ಣ ಪರಮಹಂಸರು ಇರತಕ್ಕಂಥದ್ದು ಮತ್ತು ನಮ್ಮ ವಿವೇಕಾನಂದ ಸ್ವಾಮೀಜಿಗಳು ಇರತಕ್ಕಂಥದ್ದು ತಾವು ಪೇಂಟಿಂಗ್ಗಳನ್ನು ತಾವು ನೋಡ್ತಾ ಇದ್ದೀರಾ. ಅವರ ಎದೆಯಲ್ಲಿ ಜ್ಯೋತಿ ಒಂದು ಉರಿತಾ ಇರತಕ್ಕಂಥದ್ದು, ಆ ಜ್ಯೋತಿಯ ಜ್ಞಾನವನ್ನು ಶಿಕ್ಷಣಿಗೆ ಕೊಡ್ತಾ ಇರ್ತಕ್ಕಂಥದ್ದು, ಯಜ್ಞವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಯಜ್ಞವು ದೇಶದ ಮತ್ತು ಪ್ರಪಂಚದ ಶಾಂತಿನ ಸುಖೋತ್ಸವವಾಗಿ ಮಾಡ್ತಾ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರ. ಈಗ ನೋಡಿ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಎಲ್ಲ ಸೈಜಿನ ಪೇಂಟಿಂಗ್ಗಳನ್ನು ಬರೆದಿದ್ದಾರೆ. ಇಲ್ಲಿ ಎಲ್ಲ ವಿವರಗಳನ್ನು ನಾವು ತಿಳ್ಕೊಂಡ್ರೆ ಇನ್ನು ಮುಂದೆಯೂ ಹೆಚ್ಚಿನ ಒಂದು ಜ್ಞಾನ ನಮಗೆ ಉಂಟಾಗುತ್ತೆ. ಈ ಒಂದು ಆಧ್ಯಾತ್ಮಿಕ ವಿಚಾರವಾಗಿರತಕ್ಕಂಥ ಈ ಒಂದು ವಿವೇಕ ಸ್ಮಾರಕ ಭವನಕ್ಕೆ ಭೇಟಿ ಕೊಡಿದ ಸಂತೋಷ ತುಂಬ ಅಂತ ಅನಿಸುತ್ತೆ. ನೋಡಿ, ಪರಮಹಂಸರು ಇರತಕ್ಕಂಥ ಅದು ಪೇಂಟಿಂಗನ್ನು ತಾವು ನೋಡ್ತಾ ಇದ್ದೀರ. ಈಗ ಡೀಟೇಲ್ ಆಗಿ ನೋಡಬೇಕು ಒಂದೊಂದು ಪೇಂಟಿಂಗ್ಗಳನ್ನ, ಅದರ ವಿವರಗಳೇನು, ಏನೇನು ಹೇಳುತ್ತೆ ಆ ಪೇಂಟಿಂಗು, ಯಾವನ್ನು ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ ಅನ್ನೋದನ್ನು ತಾವು ಖಂಡಿತವಾಗಿ ತಿಳ್ಕೊಳ್ಬೇಕು. ಯಾರ್ಯಾರಿಗೆ ಈ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇದೆಯೋ ಅವರು ಖಂಡಿತವಾಗಿ ಈ ಒಂದು ಸ್ಮಾರಕಕ್ಕೆ ಭೇಟಿ ಕೊಡಬೇಕು. ಸ್ಮಾರಕದ ಎಡಭಾಗದ ವಿಂಗಲ್ಲಿ ಮೊದಲು ಹೋಗ್ತಿದ್ದಂಗೆ ಲೈಬ್ರರಿ ಸಿಗುತ್ತೆ. ಪಕ್ಕದಲ್ಲಿ ಈ ಒಂದು ಸ್ಮಾರಕವನ್ನು ಕಟ್ಟಿದ್ದಾರೆ. ಹೋಗ್ತಿದ್ದಂಗೆ ನಮಗೆ ವಿವೇಕಾನಂದರ ಸ್ಮಾರಕ ಒಂದು ಪುತ್ಥಳಿಯನ್ನು ನೋಡ್ಬೋದಾಗಿದೆ. ಆಮೇಲೆ ಎಡಭಾಗದಲ್ಲಿ ಬಂದಾಗ ಇಲ್ಲಿ ಹಲವಾರು ರೀತಿಯ ಪೇಂಟಿಂಗ್ಗಳನ್ನು ಇಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪುತ್ಥಳಿಯನ್ನು ತಾವೀಗ ನೋಡ್ತಾ ಇದ್ದೀರಾ. ಮೊಟ್ಟ ಮೊದಲ ಬಾರಿಗೆ ನಮಗೆ ಸಿಕ್ಕೋದೆ ಈ ಒಂದು ವಿವೇಕಾನಂದ ಸ್ವಾಮೀಜಿಯವರ ಪುತ್ಥಳಿ. ಹಿಂಭಾಗದಲ್ಲಿ ನಂದಿ ಚಿತ್ರ ಕೂಡ ಇರತಕ್ಕಂಥದ್ದು ಮತ್ತು ಮೈಸೂರಿಗೆ ಬಂದಿರಂಥ ಸಂದರ್ಭದಲ್ಲಿ ನಂದಿ ಇರತಕ್ಕಂಥದ್ದು ಮತ್ತು ಈ ಸ್ಮಾರಕ ಇದೆ. ಸ್ಮಾರಕದ ಪಕ್ಕದಲ್ಲಿ ಇರತಕ್ಕಂಥ ದೇವಸ್ಥಾನ, ಪ್ರಾಚೀನ ದೇವಸ್ಥಾನ ಶಿವಲಿಂಗ ಇರತಕ್ಕಂಥದ್ದನ್ನು ಈಗಲೂ ಕೂಡ ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ಬೋದು. ಈಗ ಯಾವುದನ್ನು ಕೂಡ ಹಳೆಯ ಪಳೆಯುಳಿಕೆಯನ್ನು ಕೂಡ ಅಲ್ಲಿ ಅದನ್ನು ಯಾವುದನ್ನು ಕೂಡ ಅಲ್ಲಿ ಕೆಡೋದೆ ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಹಿಂಭಾಗದಲ್ಲಿ ತುಂಬ ಕೆತ್ತನೆ ಕುಸುರಿ ಕೆಲಸದ ಪೇಂಟಿಂಗ್ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಹಳೆಯ ಬಿಲ್ಡಿಂಗು ಕೂಡ ಹಾಗೆ ಇಟ್ಕೊಂಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನದ ಗೋಪುರವನ್ನು ಕೂಡ ಇಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಹಲವಾರು ರೀತಿಯ ಪೇಂಟಿಂಗ್ಗಳು ಇರತಕ್ಕಂಥದ್ದು, ಸ್ವಾಮೀಜಿಯವರು ಮಹಾರಾಜರೊಂದಿಗೆ ಸಂಬೋಧನೆ ಮಾಡ್ತಾ ಇರತಕ್ಕಂಥದ್ದು, ಇನ್ನಿತರವಾದ ಪೇಂಟಿಂಗ್ಗಳನ್ನು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ನುರಿತ ಕಲಾವಿದರಿಂದ ಇಲ್ಲಿ ಪೇಂಟಿಂಗನ್ನು ಬಿಡ್ತಿರ್ತಕ್ಕಂಥದ್ದು. ಒಂದೊಂದು ಪೇಂಟಿಂಗು ಕೂಡ ತುಂಬ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥದ್ದು, ಬೆಲೆ ಮಾಡತಕ್ಕಂಥದ್ದು. ಒಂದೊಂದು ಪೇಂಟಿಂಗ್ಗಳನ್ನು ನಾವು ನೋಡ್ತಾ ನಾವು ವಿಸ್ಮಯಗೊಳ್ಳುತ್ತೇವೆ. ನೋಡಿ, ಹಳೆಯದಾಗಿರ್ತಕ್ಕಂಥ ಒಂದು ಈಶ್ವರನ ಲಿಂಗ ಇರತಕ್ಕಂಥ ದೇವಸ್ಥಾನವನ್ನು ಹಾಗೆ ಉಳಿಸಿಕೊಂಡಿರ್ತಕ್ಕಂಥದ್ದು. ಪಕ್ಕದಲ್ಲಿ ನಂದಿಯ ಕಾಂಪೌಂಡ್ ಮೇಲೆ ನಂದಿ ಚಿತ್ರ ಇರತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ವಿವೇಕಾನಂದರು ಶಿವಲಿಂಗವನ್ನು ಪೂಜೆ ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಪುತ್ಥಳಿಗಳನ್ನು ಇಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಅದಕ್ಕಂಥ ಪೇಂಟಿಂಗ್ಗಳನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು, ಶಿಷ್ಯನಿಗೆ ವಿದ್ಯೆಯನ್ನು ಬೋಧನೆ ಮಾಡ್ತಾ ಇರತಕ್ಕಂಥ ವಿವೇಕಾನಂದರ ಒಂದು ಪೇಂಟಿಂಗನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಎಲ್ಲವೂ ಕೂಡ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಲಾ ಕುಸರಿಯಿಂದ, ಕಲಾ ಪ್ರೌಢಿಮೆಯಿಂದ ಕೂಡಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ವಿವೇಕಾನಂದ ಸ್ವಾಮೀಜಿಯವರ ಒಂದು ಪೇಂಟಿಂಗು, ಆಳೆತ್ತರದ ಪೇಂಟಿಂಗು ತಾವು ನೋಡ್ತಾ ಇದ್ದೀರ. ಅತ್ಯಂತ ಸುಂದರವಾಗಿ ಬರೆದಿರತಕ್ಕಂಥ
ಈ ಸ್ವಾಮಿ ವಿವೇಕಾನಂದರ ಫೋಟೋ ನೋಡಿ, ತೇಜಸ್ಪೂರ್ಣವಾಗಿರ್ತಕ್ಕಂಥದ್ದು. ಹಿಂಭಾಗದಲ್ಲಿ ನಂದಿ ಕುಳಿತಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀವಿ. ಜನಗಳು ಅದ್ಭುತವಾಗಿ ಇರ್ತಕ್ಕಂಥ ಈ ವಿವೇಕಾನಂದರ ಪೇಂಟಿಂಗ್ಗಳನ್ನು ತುಂಬ ಸಂತೋಷದಿಂದ ನೋಡ್ತಾ ನಿಂತಿದ್ದಾರೆ. ಈ ಒಂದು ಪುತ್ಥಳಿಯ ಮುಂಭಾಗದ ನಿಂತ್ಕೊಂಡು ಸೆಲ್ಫಿ ತೆಗೆದುಕೊಳ್ತಾ ಇರೋದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಈಗ ಈ ಒಂದು ಸ್ಮಾರಕದ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಎದುರಿಗೆ ಕಾಣುತ್ತೆ ನಿಮಗೆ ವಿವೇಕಾನಂದರ ಸ್ಮಾರಕದ ಒಂದು ಪುತ್ಥಳಿಗೆಯನ್ನು ತಾವಾಗ ನೋಡ್ಬೋದಾಗಿದೆ. ಇನ್ನೊಂದು ಹಿಂಗಿಗೆ ಹೋದಾಗ ಅಲ್ಲಿ ಹಲವಾರು ರೀತಿಯ ಪೇಂಟಿಂಗ್ಗಳನ್ನು ಇರತಕ್ಕಂಥದ್ದು. ಭಾರತದ ಭೂಪಟದಲ್ಲಿ ವಿವೇಕಾನಂದರು ಎಲ್ಲೆಲ್ಲಿ ಹೋಗಿ ಧರ್ಮ ಬೋಧನೆ ಮಾಡಿದ್ರು, ಎಲ್ಲೆಲ್ಲಿ ಹೋಗಿ ಅವರು ದೇಶ ವಿದೇಶಗಳಲ್ಲಿ ಹೋಗಿ ಅವರು ಯಾವ ರೀತಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಕೂಡ ಅವರು ಹೋಗಿ ಅವರು ಬೋಧನೆಗಳನ್ನು ಮಾಡಿರ್ತಕ್ಕಂಥದ್ದನ್ನ ಇಲ್ಲಿ ತಾವು ತೋರಿಸ್ತಾ ಇರತಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಅವರು ಹಡಗಿನಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು, ಹಂಸ ಪಕ್ಷಿಯು ಆತಾ ಇರತಕ್ಕಂಥದ್ದೊಂದು ದೃಶ್ಯವನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ. ಇನ್ನು ಒಳಭಾಗದ ಒಂದು ವಿಂಗಿಗೆ ಹೋದಾಗ ವಿವೇಕಾನಂದರು ಅವರೊಂದು ಕಟ್ಟಡದ ಮುಂದೆ ನಿಂತಿರ್ತಕ್ಕಂಥದ್ದು, ಆಶ್ರಮದ ಮುಂದೆ ನಿಂತಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರ. ಅತ್ಯಂತ ತೇಜಸ್ಪೂರ್ಣವಾಗಿರ್ತಕ್ಕಂಥ ಮುಖಾರವಿಂದ ಕೂಡಿರ್ತಕ್ಕಂಥ ವಿವೇಕಾನಂದ ಸ್ವಾಮೀಜಿಯವರ ಈ ಒಂದು ಪೇಂಟಿಂಗ್ ಅನ್ನು ತಾವು ನೋಡ್ತಾ ಇದ್ರ. ಅವರು ಆಶ್ರಮದ ಮುಂದೆ ನಿಂತಿರ್ತಕ್ಕಂಥದ್ದು ಒಂದು ಪೇಂಟಿಂಗ್ ಅನ್ನ ಮಾಡಿದ್ರೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ, ಒಂದು ಸುಂದರವಾದ ಮೂರ್ತಿ, ಪೇಂಟಿಂಗು ಹಾಗೂ ಮೂರ್ತಿ ಎರಡು ಕೂಡ ಚೆನ್ನಾಗಿದೆ. ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪುತ್ಥಳಿಯನ್ನ ಸ್ಥಾಪನೆ ಮಾಡಿದ್ದಾರೆ. ನೋಡಕ್ಕೆ ಎರಡು ಕಣ್ಣು ಸಾಲದು. ಯಾರು ಈ ಒಂದು ವಿವೇಕ ಸ್ಮಾರಕಕ್ಕೆ ಭೇಟಿ ಕೊಟ್ಟಿಲ್ಲೋ ಅವರು ದಯಮಾಡಿ ಭೇಟಿ ಕೊಡಿ. ಯಾರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತುಂಬಾ ಆಸಕ್ತಿ ಹೊಂದಿರ್ತಾರೋ ಅವರಲ್ಲಿ ಬಂದು ಭೇಟಿ ಕೊಟ್ಟಾಗ ಮನಸ್ಸಿಗೆ ಹೊಂದಿರುತ್ತೆ ಸಂತೋಷ, ಶಾಂತಿ, ನೆಮ್ಮದಿ ಉಂಟಾಗುತ್ತೆ. ವಿವೇಕಾನಂದರ ಒಂದು ಪ್ರತಿಮೆ ನೋಡಿದ್ರೆ ಒಂದು ನಮಗೆ ಸಂತೋಷ ಉಂಟಾಗುತ್ತೆ. ಯಾವ ರೀತಿ ಅವರು ಈ ಪ್ರತಿಮೆಗೆ ಅದೇ ರೀತಿ ಒಂದು ಪೇಂಟಿಂಗ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಎಡಭಾಗದಲ್ಲಿ ಅದರ ವಿವರಗಳನ್ನು ಕೂಡ ಬರೆದಿರ್ತಕ್ಕಂಥದ್ದು, ಚಿನ್ನದ ಅಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಈಗ ಇದೇ ರೀತಿ ಹಲವಾರು ರೀತಿಯ ಪೇಂಟಿಂಗ್ಗಳಲ್ಲಿ ಹಲವಾರು ವಿಚಾರಗಳನ್ನ ಹೊರಹೊಮ್ಮಿಸಿರ್ತಕ್ಕಂಥದ್ದು, ಧ್ಯಾನ ಮಾಡ್ತಾ ಇರ್ತಕ್ಕಂಥ ಸನ್ಯಾಸಿಗಳು ಇರ್ತಕ್ಕಂಥದ್ದು, ಭಾರತದ ಭೂಪಟ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ತಾವು ನೋಡ್ತಾ ಇದ್ದೀರಾ. ಭಾರತ ದೇಶದಲ್ಲಿ ಎಲ್ಲ ಕಡೆ ಧರ್ಮ ಪ್ರಚಾರ ಮಾಡಿರ್ತಕ್ಕಂಥ ಸ್ವಾಮೀಜಿ ವಿವೇಕಾನಂದರ ಒಂದು ಅದ್ಭುತವಾಗಿರ್ತಕ್ಕಂಥ ಪೇಂಟಿಂಗ್ ಅನ್ನ ತಾವೀಗ ನೋಡ್ತಾ ಇದ್ದೀರಾ. ನೋಡಿ ಎಷ್ಟು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಪೇಂಟಿಂಗ್ಗಳು ತುಂಬಾ ಚೆನ್ನಾಗಿದೆ. ವಿವೇಕ ಸ್ಮಾರಕಕ್ಕೆ ಹೇಳಿ ಮಾಡಿಸಿರೋಂಥ ಒಂದು ಪೇಂಟಿಂಗ್ಗಳು ಇದಾಗಿದೆ. ಇದು ಎಲ್ಲವೂ ಕೂಡ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿರತಕ್ಕಂಥ ಪೇಂಟಿಂಗ್ಗಳು. ಇದಕ್ಕೆ ಒಬ್ಬರು ಗೈಡ್ ಬೇಕೇ ಬೇಕು. ಗೈಡ್ ಇದ್ರೆ ಏನು ಪೇಂಟಿಂಗ್ ಏನನ್ನು ಹೇಳುತ್ತೆ ಅದನ್ನ ಅವರು ಕೂಲಂಕುಷವಾಗಿ ನಮ್ಗೆ ತಿಳಿಸ್ಕೊಟ್ರೆ ವೀಕ್ಷಣೆ ಮಾಡಿದವರು ಕೂಡ ತುಂಬಾ ವಿಚಾರ ತಿಳ್ಕೊಂಡಾಗೆ ಆಗುತ್ತೆ. ನೋಡಿ ಇಲ್ಲಿ ಹಲವಾರು ರೀತಿಯ ಪೇಂಟಿಂಗ್ಗಳನ್ನು ಮಾಡಿ ಅವರ ಬೋಧನೆಗಳನ್ನ ಅವರ ವಿಚಾರಗಳನ್ನ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ತಾವು ನೋಡಿ. ಇದೇನೆ ವಿವೇಕ ಸ್ಮಾರಕಕ್ಕೆ ಒಳಗೆ ಹೋಗ್ಬೇಕಾಗಂತ ಎಂಟ್ರೆನ್ಸು. ಎಲ್ಲರೂ ಕೂಡ ನೋಡ್ಕೊಂಡು ಈಚೆ ಬರುತ್ತೆ ಇರತಕ್ಕಂಥದ್ದು. ಇದು ವಿವೇಕ ಸ್ಮಾರಕದ ಮೇನ್ ಎಂಟ್ರೆನ್ಸು. ಅಲ್ಲಿಂದ ಒಳಗೆ ಪ್ರವೇಶ ಮಾಡಿದೆ ಎಡಭಾಗದಲ್ಲಿ ಪೇಂಟಿಂಗ್ ಇರತಕ್ಕಂಥ ಪುತ್ಥಳಿ ಇರತಕ್ಕಂಥ ಪ್ರದೇಶ ಇದೆ. ಇಲ್ಲಿ ರೂಮ್ ಆಗಡೆ ಇದು ಇಲ್ಲಿ 3-4 ವಿಂಗ್ ಇದೆ. ಇಲ್ಲಿ ಎಲ್ಲ ಕಡೆ ಪೇಂಟಿಂಗು, ವಿವೇಕಾನಂದರ ಒಂದು ಸ್ಮಾರಕ, ವಿವೇಕಾನಂದರ ಪುತ್ಥಳಿ ಎಲ್ಲವನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿ ಸುಂದರವಾಗಿ ಕಂಡುಕೊಳ್ತಾ ಇರತಕ್ಕಂಥ ಒಂದು ಎದುರುಗಡೆ ನೋಡ್ತಿದ್ದಂಗೆ ನಮಗೆ ವಿವೇಕಾನಂದರ ಪುತ್ಥಳಿ ನಮಗೆ ಕಣ್ಣಿಗೆ ಕಾಣುತ್ತೆ. ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಪೇಂಟಿಂಗ್ಗಳನ್ನು ಇಟ್ಟಿರ್ತಕ್ಕಂಥದ್ದು. ಈ ಒಂದು ಫಲಕದಲ್ಲಿ ಕೋಟ್ಯಾಂತರ ರೂಪಾಯಿ ವೆಂತಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ವಿವೇಕ ಸ್ಮಾರಕವನ್ನು ಕಟ್ಟಲು ಸಾಮಾನ್ಯವಾಗಿ ಹೆಚ್ಚಿನ ಒಂದು ಹಣ ಬೇಕಾಗುತ್ತೆ. ಈ ಒಂದು ಶಿಕ್ಷೋತ್ತಮರು ಯಾರಿದ್ದಾರೆ, ರಾಮಕೃಷ್ಣಾಶ್ರಮದ ಶಿಕ್ಷೋತ್ತಮರು ವಿಶ್ವದೆಲ್ಲೆಡೆ ಎಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಕೋಟ್ಯಾಂತರ ರೂಪಾಯಿಂದ ಸುಮಾರು 30 ಕೋಟಿ, 50 ಕೋಟಿ, 60 ಕೋಟಿ, 20 ಕೋಟಿ, 10 ಕೋಟಿ, ಅದಾದಮೇಲೆ ಲಕ್ಷಗಳಲ್ಲಿ 20 ಲಕ್ಷ, 30 ಲಕ್ಷ, 50 ಲಕ್ಷ ಈ ರೀತಿ ಒಂಟಿಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರೆ. ಈ ಒಂದು ಸ್ಮಾರಕವನ್ನು ಕಟ್ಟಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ಅದನ್ನು ಶಿಕ್ಷೋತ್ತಮರು ವಿಶ್ವದಲ್ಲಿ ಇರತಕ್ಕಂಥ ವಿವೇಕಾನಂದರ ಭಕ್ತರುಗಳು ಮತ್ತು
ಆಶ್ರಮದ ಭಕ್ತರುಗಳು ಕೂಡ ಇಲ್ಲಿ ಎಲ್ಲರೂ ಕೂಡ ಅವರ ಕೈಲಾಗಿರ್ತಕ್ಕಂಥ ಶಕ್ತಿ ಮೀರಿ ವಂತಿಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಅವರ ಹೆಸರುಗಳನ್ನು ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಕೋಟಿ ರೂಪಾಯಿಂದ ಹಿಡಿದು ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಹೆಸರನ್ನು ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದು. ಉದ್ದಿಮೆದಾರರು, NRIಗಳು, ವಿದೇಶಿಯರು ಮತ್ತು ಆಧ್ಯಾತ್ಮಿಕದಲ್ಲಿ ತುಂಬ ಆಸಕ್ತಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಒಂದು ಹೊಂದಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಹಿಂಭಾಗದಲ್ಲಿ ಹಳೆಯ ಕಟ್ಟಡ ಇದೆ. ಆ ಕಟ್ಟಡವನ್ನು ಹಾಗೆ ಓಡಿಸಿಕೊಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ, ಹಳೆ ಕಟ್ಟಡಕ್ಕೆ ಚೆನ್ನಾಗಿ ಪೇಂಟಿಂಗ್ಗಳನ್ನು ಮಾಡಿ ಸುಂದರವಾಗಿದ್ದ ನಿರ್ಮಾಣ ಮಾಡಿದ್ದಾರೆ. ಈಗ ವಿವೇಕಾನಂದರ ಮಂದಿರ, ಧ್ಯಾನ ಮಂದಿರ ಇದು. ವಿವೇಕಾನಂದರ ಒಂದು ಪುತ್ಥಳಿ ಇದೆ ಇಲ್ಲಿ ಒಳಗಡೆ, ಹಳೆ ಬಿಲ್ಡಿಂಗ್ ಅಲ್ಲಿ ಒಳಗಡೆ ಪ್ರವೇಶ ಮಾಡಿದ್ರೆ ಬಲಭಾಗದಲ್ಲಿ ವಿವೇಕಾನಂದರು ಧ್ಯಾನಾಸಕ್ತರಾಗಿ ಕುಳಿತಿರ್ತಕ್ಕಂಥ ಒಂದು ಪುತ್ಥಳಿ ಇದೆ ತಾವು ನೋಡ್ತಾ ಇದ್ರೆ. ಈಗ ವಿವೇಕಾನಂದರು ಧ್ಯಾನಾಸಕ್ತರಾಗಿ ಕುಳಿತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ರೆ. ಈಗ ನೋಡಿ, ಎಷ್ಟು ತೇಜೋಮೂರ್ತಿ ಆಗಿರ್ತಕ್ಕಂಥ ವಿವೇಕಾನಂದರು ಕುಳಿತಿರ್ತಕ್ಕಂಥದ್ದು, ಪದ್ಮಾಸನ ಹಾಕಿ ಕುಳಿತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಇಲ್ಲಿ ಬಂದು ಸೆಲ್ಫಿ ತೆಗೆದುಕೊಳ್ಳತಕ್ಕಂಥದ್ದು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ನನಗೊಂದು ಬೇಜಾರು, ಎಂತೆಂಥ ಒಳ್ಳೊಳ್ಳೆ ಕಲಾಕೃತಿಗಳಿದೆ, ಎಂತೆಂಥ ಒಳ್ಳೆ ಪುತ್ಥಳಿಗಳಿದೆ, ಅದು ನೋಡಿ ಸಂತೋಷ ಪಡಬೇಕೆ ಹೊರತು ನಿಂತ್ಕೊಂಡು ಸೆಲ್ಫಿ ತಗೊಳ್ಳುವಂಥ ಒಂದು ಜನಗಳಿಗೆ ಕೆಟ್ಟ ಒಂದು ಚಾಳಿ ಇದೆ ಇಲ್ಲಿ. ಅದು ತಪ್ಪಬೇಕು ಅಂತ ನಾನು ಈ ಮುಖಾಂತರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಎಲ್ಲರೂ ಕೂಡ ಕೈ ಮುಖ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊತಾ ಇರೋದು. ಸೆಲ್ಫಿ ತಗೊಂಡ್ರೆ ಏನು ಸಿಗುತ್ತೆ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆ ಆಗಿದೆ. ಅಲ್ಲಿರ್ತಕ್ಕಂಥ ನೋಡಿ, ಬಲಭಾಗದ ವಿಂಗ್ನ ಹಿಂಭಾಗದ ಒಂದು ರಮ್ಯ ನೋಟವನ್ನು ತಾವೀಗ ನೋಡ್ತಾ ಇದ್ದೀರಾ. ಇಲ್ಲಿ ಅತ್ಯಂತ ಆಧ್ಯಾತ್ಮಿಕ ವಿಚಾರಗಳು ಇರತಕ್ಕಂಥ ಪುಸ್ತಕಗಳು ಮತ್ತು ಕಂಪ್ಯೂಟರ್ಗಳನ್ನ ಇಟ್ಟಿರ್ತಕ್ಕಂಥದ್ದು ತಾವು ನೋಡ್ಬೋದಾಗಿದೆ. ಇಲ್ಲಿ ಹಳೆ ಕಟ್ಟಡ ಇದೆ. ಇಲ್ಲಿ ಹಳೆ ಕಟ್ಟಡ ಅಂದ್ರೆ ದೇವಸ್ಥಾನ ಇತ್ತು ಇಲ್ಲಿ. ಅಲ್ಲಿ ಕಾಂಪೌಂಡ್ ಮೇಲೆ ಅಲ್ಲಿ ಒಂದು ನಂದಿಯ ಒಂದು ಪುತ್ಥಳಿಯ ಸ್ಥಾಪನೆ ಮಾಡಿದ್ರು. ಹಳೆಯದ ಕಟ್ಟಡದಲ್ಲಿರ್ತಕ್ಕಂಥ ಒಂದು ಈಶ್ವರ ದೇವಸ್ಥಾನದ ಪ್ರತಿಭೆಯನ್ನು ಮತ್ತು ಗೋಪುರವನ್ನು ಹಾಗೆ ಉಳಿಸಿಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರ. ಅದಕ್ಕೆ ಅತ್ಯಂತ ಸೂಕ್ತವಾಗಿ ನೋಡಿ ಯಾವ ರೀತಿ ಅತ್ಯಂತ ಕೃತಿಯಾಗಿರ್ತಕ್ಕಂಥ ಈ ಕಟ್ಟಡವಂತ ನೋಡ್ತಾ ಇದ್ದಾರೆ. ಈಗ ಈ ಒಂದು ನಂದಿಯ ಪುತ್ಥಳಿಯನ್ನು ಹಾಗೆ ಉಳಿಸಿಕೊಂಡು ಅದಕ್ಕೆ ಒಳ್ಳೆ ಬಣ್ಣಗಳಿಂದ ಕಂಗೊಳಿಸುವ ರೀತಿ ಮಾಡಿರ್ತಕ್ಕಂಥದ್ದು. ಈ ಒಂದು ಈಶ್ವರ ಲಿಂಗ ಇರತಕ್ಕಂಥ ಒಂದು ದೇವಸ್ಥಾನ ಇತ್ತು. ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ. ಅದನ್ನು ಹಾಗೆ ಉಳಿಸಿಕೊಂಡು ಆ ಲಿಂಗಕ್ಕೆ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಮಾಡಿ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ರೂಪವನ್ನು ಕೂಡ ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ಇದು ದೇವಸ್ಥಾನ. ಅದು ಈಶ್ವರನ ದೇವಸ್ಥಾನ, ಲಿಂಗ ಇರತಕ್ಕಂಥ ದೇವಸ್ಥಾನ. ಮುಂಭಾಗದಲ್ಲಿ ನಂದಿ ಕೂಡ ಇರತಕ್ಕಂಥದ್ದು. ಕಾಂಪೌಂಡ್ ಮೇಲೆ ಇರತಕ್ಕಂಥ ನಂದಿ ಬಸವ ಬೇರೆ. ಈ ದೇವಸ್ಥಾನದ ಮುಂಭಾಗದಲ್ಲಿ ನಂದಿಯ ಒಂದು ಪುತ್ಥಳಿ ಕೂಡ ಇರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀವಿ. ಎಷ್ಟಂತ ಸುಂದರವಾಗಿ ಕಾಣ್ತಾ ಇರ್ತಕ್ಕಂಥ ದೇವಸ್ಥಾನದ ಮುಂಭಾಗವಂತ ನೋಡ್ತಾ ಇದ್ರ. ವಿಶೇಷವಾದಂಥ ರೂಪನ ಹಾಕಿದ್ದಾರೆ ಇಲ್ಲಿ. ಆ ರೂಪದಿಂದ ನೋಡೋದಕ್ಕೆ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಮಂಗಳೂರು ಹೆಚ್ಚಿನ ರೂಪನ್ನ ಹಾಕಿ ಹಳೆಯ ಪರಂಪರೆಯನ್ನು ಹಾಗೆ ಉಳಿಸಿಕೊಂಡು ಬಂದಿರತಕ್ಕಂಥದ್ದು. ತಲೆ ಮೇಲಕ್ಕೆಲ್ಲ ಕೆಂಪದಾಗಿರ್ತಕ್ಕಂಥ ಹಾಸನ್ನ ಹಾಕಿದ್ದಾರೆ. ನೋಡಿ, ಕಾಣ್ತಾ ಇರತಕ್ಕಂಥದ್ದು ನಂದಿಯ ಪುತ್ಥಳಿಯನ್ನ ಈಶ್ವರ ಲಿಂಗದ ಮುಂದೆ, ಈಶ್ವರ ದೇವತಾರ ಮುಂದೆ ಹಾಕಿರ್ತಕ್ಕಂಥದ್ದು. ಸುತ್ತಲೂ ಕೂಡ ಹೂವಿನಿಂದ ಅಲಂಕಾರ ಮಾಡಿ ಅದಕ್ಕೆ ಹೂವಿನ ಹಾರವನ್ನ ಹಾಕಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಈ ಒಂದು ನಂದಿಯನ್ನ ನಿರೂಪಣೆ ಮಾಡಿದ್ದಾರೆ. ಇದು ಹೊಸ ಲಿಂಗನೋ ಅಥವಾ ಹಳೆ ಲಿಂಗನೋ ಗೊತ್ತಿಲ್ಲ, ಒಟ್ಟಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಲಿಂಗ ಇದು. ಈ ಲಿಂಗದ ಮುಂದೆ ಈ ಒಂದು ಈಶ್ವರನ ಒಂದು ಚಿಕ್ಕದಾದ ಗುಡಿಯನ್ನ ಸ್ಥಾಪನೆ ಮಾಡಿದರೆ ಅಲ್ಲಿ ಈಶ್ವರ ಲಿಂಗ ಇರತಕ್ಕಂಥದ್ದನ್ನ ತಾವು ನೋಡ್ಬೋದಾಗಿದೆ. ಈಗ ಲಿಂಗದ ಹಿಂಭಾಗದಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಫೋಟೋವನ್ನು ಕೂಡ ಇಟ್ಟಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ನೋಡಿ, ಅತ್ಯಂತ ಸುಂದರವಾಗಿರ್ತಕ್ಕಂಥ ಪ್ರದೇಶ ಆಗಿದ್ದು ಇಲ್ಲಿ ನೋಡಿ ಈಶ್ವರ ಲಿಂಗ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಪ್ರಾಚೀನವಾಗಿರ್ತಕ್ಕಂಥ ಈಶ್ವರ ಲಿಂಗ ಇದು ಯಾವಾಗ ಸುಮಾರು ಪ್ರಾಚೀನವಾಗಿರ್ತಕ್ಕಂಥ ಈ ಒಂದು ದೇವಸ್ಥಾನ ಇದು. ನಮಗೆ ಇದರ ಕಾಲವನ್ನ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದನ್ನ ಇತಿಹಾಸಕಾರನಲ್ಲ. ಆದ ಕಾರಣದಿಂದ ಈ ಒಂದು ಈಶ್ವರಲಿಂಗದ ಹಿಂಭಾಗದಲ್ಲಿ ಒಂದು ವಿವೇಕಾನಂದರ ಒಂದು ಭಾವಚಿತ್ರ ಹಾಕಿರ್ತಕ್ಕಂಥದ್ದು, ಕುಶರಿ ಕೆಲಸ ಮಾಡಿರ್ತಕ್ಕಂಥ ತುಂಬಾ ಪ್ರಾಚೀನವಾಗಿರ್ತಕ್ಕಂಥ ಈ ಒಂದು ಬಸವನ
ಒಂದು ಪುತ್ಥಳಿಯನ್ನು ತಾವು ನೋಡ್ತಾ ಇದ್ದಾರೆ. ಈಗ ಅದ್ಭುತವಾಗಿರ್ತಕ್ಕಂಥ ಒಂದು ಒಂದು ಚಿತ್ರವನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಚಿತ್ರವನ್ನೀಗ ತಾವು ನೋಡ್ತಾ ಇದ್ರಿ. ಅಲ್ಲಿ ಹೋದ್ರೆ ಮನಸ್ಸಿಗೆ ಏನೋ ಒಂಥರ ಸಂತೋಷದ ಭಾವನೆ ಉಂಟಾಗತ್ತೆ, ಶಾಂತಿ ಭಾವನೆ ಉಂಟಾಗತ್ತೆ. ನೋಡಿ, ಯಾವ ರೀತಿ ಸುಂದರವಾಗಿರ್ತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನವನ್ನು ಹಾಗೆ ಉಳಿಸಿಕೊಂಡು ಬಂದಿರತಕ್ಕಂಥದ್ದು, ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಪೇಂಟಿಂಗ್ಗಳನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಈ ಒಂದು ದೇವಸ್ಥಾನದ ಬಲಭಾಗದಲ್ಲಿ ಒಂದು ಪುತ್ಥಳಿ ಕೂಡ ಇದೆ. ಇದು ಈಶ್ವರನ ಪುತ್ಥಳಿ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಇದನ್ನು ಕೂಡ ಒಂದು ಬಾಗಿಲು ಹಾಕಿದ್ದಾರೆ. ಇಲ್ಲೂ ಕೂಡ ಒಂದು ಪುತ್ಥಳಿ ಇರ್ಬೋದು ಅಂತ ಕಾಣುತ್ತೆ. ಈಶ್ವರನ ಒಂದು ಪುತ್ಥಳಿಯನ್ನು ಮೇಲೆ ದೇವಸ್ಥಾನದ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅನುಭವ ನಮಗೆ ಉಂಟು ಮಾಡುತ್ತೆ. ನಾವು ಇಲ್ಲಿಗೆ ಹೋಗ್ತಿದ್ರೆ ನಾವೇನು ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸುತ್ತೆ ನಮಗೆ. ಆ ರೀತಿ ನಮಗೆ ವಿಶೇಷ ಭಾವನೆ ಉಂಟಾಗುತ್ತೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಭೇಟಿ ಕೊಡಬೇಕು. ಭೇಟಿ ಕೊಟ್ಟು ಈ ಒಂದು ದೇವಸ್ಥಾನವನ್ನು ಮತ್ತು ಸ್ಮಾರಕವನ್ನು ನೋಡಲೇಬೇಕು. ಇನ್ನು ಮುಂದಕ್ಕೆ ಹೆಚ್ಚಿನ ಒಂದು ಚಟುವಟಿಕೆಗಳು ನಡೆಯುತ್ತೆ. ಇಲ್ಲಿ ಸಿಟಿ ಸೆಂಟ್ರ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಜನ ಬರೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಕೂಡ ಒಬ್ಬರು ದೇವರ ಒಂದು ಚಿತ್ರವನ್ನು ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡಿದ್ದೀರ. ಈಗ ನೋಡಿ, ಇಲ್ಲಿ ಈಶ್ವರ ದೇವರ ಒಂದು ಪುತ್ಥಳಿಯನ್ನು ಗೋಪುರದ ಮೇಲೆ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆ ಬಣ್ಣಗಳಿಂದ ಅದನ್ನು ಕಟ್ಕೊಂಡ್ಬಂದಿರ್ತಕ್ಕಂಥದ್ದು. ಈಗ ಇದೊಂದು ದೇವರ ಪುತ್ಥಳಿ ಇದ್ದಕ್ಕಂಥದ್ದು ತಾವು ನೋಡ್ತಾ ಇದ್ದಾರೆ. ಈಗ ಅದು ನಮಗೆ ಯಾವ ದೇವರ ಪುತ್ಥಳಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದು ಬಹುಶಃ ದಕ್ಷಿಣಾಮೂರ್ತಿ ಆಗಿರ್ಬೋದು ಅಥವಾ ಕಾಲಭೈರೇಶ್ವರ ಆಗಿರ್ಬೋದು. ಇತಿಹಾಸಕಾರರು ನೋಡಿ ಅದನ್ನು ಹೇಳಬೇಕಾಗತ್ತೆ. ಸುಂದರವಾಗಿರ್ತಕ್ಕಂಥ ಸುಮಾರೊಂದು 4ರಿಂದ 4.5 ಅಡಿ ಇರ್ತಾ ಇರತಕ್ಕಂಥ ಈ ಒಂದು ವಿಗ್ರಹವನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಕಣ್ಣಿಗೆ 2 ಕಣ್ಣು ಸಾಲದು. ನೋಡಿ, ಒಂದು ಬಲಭಾಗದ ಲಿಂಗದ ಹೊರಗಡೆ ಬಂದಾಗ ಒಂದು ವಿಶಾಲವಾದ ಒಂದು ಆಧಾರವನ್ನು ಇಟ್ಟಿದ್ದಾರೆ. ಅದರಲ್ಲಿ 3 ಮುಖದ ಟ್ರಾನ್ಸ್ಪೆರೆನ್ಸಿಯನ್ನು ಹಾಕಿರ್ತಕ್ಕಂಥದ್ದು. ವಿವೇಕಾನಂದರ 3 ರೀತಿಯ ಭಾವಚಿತ್ರಗಳನ್ನಾಗಿದೆ ಇಲ್ಲಿ. ಆ 3 ಟ್ರಾನ್ಸ್ಪೆರೆನ್ಸಿಯನ್ನು ಹೊರಗಡೆ ಲೈಟನ್ನು ಹಾಕಿ ಅದು ತಿರುಗುವಂತೆ ಮಾಡಿದ್ದಾರೆ. ಇಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥದ್ದು. ಈ ಜಾಗದಲ್ಲಿ ಒಂದು ಆಧಾರವನ್ನು ಮಾಡಿದ್ದಾರೆ. ಇಲ್ಲಿ ಶಾಂತಿಗಾಗಿ, ನೆಮ್ಮದಿಗಾಗಿ ಇಲ್ಲಿ ಕುಳಿತುಕೊಂಡು ಬೇಕಾದ್ರೆ ಕಾಲ ಕಳಿಬೋದಾಗಿದೆ. ಇಲ್ಲಿ ಪಾವಟಿಗೆಗಳನ್ನು ಹಾಕಿದ್ದಾರೆ. ಅಲ್ಲಿ ಆ ಪಾವಟಿಗೆಗಳಲ್ಲಿ ಕುಳಿತುಕೊಂಡು ಧ್ಯಾನ ಮಾಡೋದಾಗಲಿ, ಶಾಂತಿಯನ್ನು ಕಂಡುಕೊಳ್ಳೋದಾಗಲಿ ಅಥವಾ ಮಂತ್ರಗಳನ್ನು ಪಠನೆ ಮಾಡೋದಾಗಲಿ ಏನು ಬೇಕಾದ ಮಾಡ್ಬೋದಾಗಿದೆ. ಅಂಥ ವಿಶೇಷವಾದ ಆಧಾರದಲ್ಲಿ ಇಲ್ಲಿ ಎಲ್ಲರೂ ಕೂಡ ಶಾಂತಿಯಿಂದ ಕುಳಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರ. ಎಲ್ಲ ಜನಗಳು ಕೂಡ ಇಲ್ಲಿ ಬಂದು ಕುಳ್ಕೊಳ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಎಡಗಡೆ ಬಗಡೆ ಭಾಗದ ಒಂದು ಹಿಂಗನ ತಾವು ನೋಡ್ತಾ ಇದ್ದಾರೆ. ಈಗ ಈ ಹಿಂಗಮ್ಮ ನೋಟವನ್ನು ತಾವು ನೋಡ್ತಾ ಇದ್ದೀರ. ಈಗ ಇದಾದಮೇಲೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಬೋಧನಾ ಕೊಠಡಿ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ವಿಶೇಷವಾದ ಪೀಠೋಪಕರಣವನ್ನು ಹಾಕಿ ಒಂದು ಬೋಧನಾ ಕೊಠಡಿ ಇದೆ. ಇಲ್ಲಿ LED ಸ್ಕ್ರೀನ್ ಕೂಡ ಇದೆ. ಇಲ್ಲಿ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಸನ್ಮಾರ್ಗಗಳನ್ನು ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು, ಆಧ್ಯಾತ್ಮಿಕ ವಿಚಾರಗಳನ್ನು ಬೋಧನೆ ಮಾಡ್ತಾ ಇರ್ತಕ್ಕಂಥದ್ದು. ಅಂಥದಕ್ಕೋಸ್ಕರವಾಗಿ ಇಲ್ಲಿ ವಿಶೇಷವಾಗಿ ಒಂದು ಕ್ಲಾಸ್ ರೂಮನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಈಗ ಬಲಭಾಗದ ವಿಂಗದ ಮುಂಭಾಗದಲ್ಲಿ ಇಲ್ಲಿ ಬಂದಿದ್ವಿ. ಇಲ್ಲಿ ಇದರ ಹಿಂಭಾಗದಲ್ಲಿ ನಿಮಗೆ ಸಿಕ್ಕದೆ ನಿಮಗೆ ದೊಡ್ಡದಾಗಿರ್ತಕ್ಕಂಥ ಆಡಿಟೋರಿಯಂ ಇದೆ. ಹೋಗೋಕ್ಕಿಂತ ಮುಂಚೆ ಇಲ್ಲೊಂದು ಲೈಬ್ರರಿ ಕೂಡ ಇದೆ. ಇಲ್ಲಿ ಆ ಲೈಬ್ರರಿಯನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲದೇ ರೀತಿಯ ಆಧ್ಯಾತ್ಮಿಕ ಪುಸ್ತಕಗಳು ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಎಲ್ಲೂ ಕೂಡ ಇಲ್ಲಿ ಸಿಗುತ್ತೆ. ಹಾಗೆಯೇ ಎಲ್ಲರೂ ಕೂಡ ಆಧ್ಯಾತ್ಮಿಕ ವಿಚಾರದಲ್ಲಿ ಆಸಕ್ತಿ ಇರತಕ್ಕಂಥವರು ಈ ಪುಸ್ತಕಗಳ ಒಂದು ತಲಾಶ್ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಬಹಳ ಅಚ್ಚುಕಟ್ಟಾಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಇದಾಗಿದೆ. ಇದು ಲೈಬ್ರರಿಯಲ್ಲಿ ಸ್ವಾಮೀಜಿಗಳು ಬಂದು ಕೂಡ ಹೋಗ್ತಾ ಇರ್ತದ್ದು. ಹಲವಾರು ರೀತಿಯ ಕಂಪ್ಯೂಟರ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಸುಮಾರು ಅಸಂಖ್ಯಾತ ಕಂಪ್ಯೂಟರ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಅಲ್ಲೂ ಕೂಡ ಲೈಬ್ರರಿ ಅಲ್ಲದೇನೆ ಇಲ್ಲಿ ಕೂಡ ಇಲ್ಲಿ ಈ ಒಂದು ಕಂಪ್ಯೂಟರ್ ಮುಖಾಂತರವಾಗಿ ನಾವು ಜ್ಞಾನವನ್ನ ಸಂಪಾದನೆ ಮಾಡ್ಬೋದು. ನಮ್ಗೆ ಏನು ವಿಚಾರಗಳು ಬೇಕು ಅದನ್ನ ಇಲ್ಲಿ ಸರ್ಚ್ ಮಾಡೋದಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಅಸಂಖ್ಯಾತವಾಗಿರ್ತಕ್ಕಂಥ ಕಂಪ್ಯೂಟರ್ಗಳನ್ನ ಇಟ್ಟಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ. ಈಗ
ನೋಡಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಂಪ್ಯೂಟರ್ ಇದೆ ಇಲ್ಲಿ. ಆಧ್ಯಾತ್ಮಿಕ ವಿಚಾರವಾಗಿ ನಿಮ್ಗೆ ಏನು ವಿಚಾರ ಬೇಕು ಎಲ್ಲವೂ ಕೂಡ ಈ ಕಂಪ್ಯೂಟರ್ ಮುಖಾಂತರವಾಗಿ ಚೆಕ್ ಮಾಡ್ಬೋದು. ಇಲ್ಲಿ ಹಳೆಯದಾಗಿರ್ತಕ್ಕಂಥ ದೇವಸ್ಥಾನವನ್ನು ಹತ್ತಿರದಿಂದ ತಾವು ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಸುಂದರವಾಗಿ ನಮಗೆ ಕಣ್ಣು ಕಾಣ್ತಾ ಇರ್ತಕ್ಕಂಥದ್ದು ಈಶ್ವರಲಿಂಗದ ದೇವಸ್ಥಾನ ಇದು. ಪಕ್ಕದಲ್ಲಿ ಇರ್ತಕ್ಕಂಥ ಬಸವನ ಒಂದು ಪುತ್ಥಳಿ ಹಾಗೆ ಉಳಿಸ್ಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲೂ ಕೂಡ ಕಣ್ಣಿಗೆ ಆಕರ್ಷಕವಾಗಿರುವಂತೆ ಇಲ್ಲೆಲ್ಲವೂ ಕೂಡ ಕಾಪಾಡ್ಕೊಂಡ್ ಬಂದಿರತಕ್ಕಂಥದ್ದು, ಅದನ್ನು ಉಳಿಸ್ಕೊಂಡ್ ಬಂದಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ಇದು. ಒಳ್ಳೆಯ ಕುಸರಿ ಕೆಲಸ ಮಾಡೋದಕ್ಕಂತ ಈ ಗೋಪುರ ಇದೆ. ಅದಕ್ಕೆ ಒಳ್ಳೇದಾಗಿರ್ತಕ್ಕಂಥ ಬಾದಾಮಿ ಕಲರ್ನ ಬಣ್ಣವನ್ನು ಹಾಕಿರ್ತಕ್ಕಂಥದ್ದು. ಅದ್ರ ಮೇಲೆ ಕಂಪ್ಯೂಟರಿಂಗ್ ಆದ್ಮೇಲೆ ಮೇಲ್ಗಡೆ ಲೈಬ್ರರಿ ಆದ್ಮೇಲೆ ಮೇಲ್ಗಡೆಗೆ ಕಂಪ್ಯೂಟರ್ ಸೆಕ್ಷನ್ ಇದೆ. ಮೇಲ್ಭಾಗದಲ್ಲಿ ಅಸಂಖ್ಯಾತವಾಗಿರ್ತಕ್ಕಂಥ ಕಂಪ್ಯೂಟರ್ಗಳನ್ನ ಇಟ್ಟಿದ್ದಾರೆ. ಇಲ್ಲಿ ಯಾರಿಗೆ ಆಧ್ಯಾತ್ಮಿಕ ವಿಚಾರವಾಗಿ ಅಧ್ಯಯನ ಮಾಡಬೇಕು ಅವರು ಇಲ್ಲಿ ಹೋಗ್ಬಿಟ್ಟು ಏನ್ ಬೇಕಾದ್ರೆ ಸರ್ಚಿಂಗ್ ಮಾಡ್ಕೊಂಡು ಅಧ್ಯಯನ ಮಾಡೋದಾಗಿದೆ. ನೋಡಿ ಮೇಲಕ್ಕೆ ಹೋಗೋದಕ್ಕೆ ಆಕರ್ಷಕವಾಗಿರ್ತಕ್ಕಂಥ ಸರ್ಕ್ಯುಲೇಟೆಡ್ ಒಂದು ಸ್ಟೇರ್ ಕೇಸ್ ಅನ್ನು ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ ಲೈಬ್ರರಿ, ಅಲ್ಲೂ ಕೂಡ ಕೆಳಗಡೆ ಲೈಬ್ರರಿ ಇದೆ. ಅಸಂಖ್ಯಾತ ಪುಸ್ತಕಗಳನ್ನು ಇಡ್ತಾ ಇದ್ದಾರೆ. ಈಗ ತಾನೇ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಲೈಬ್ರರಿಯನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಯಾರಿಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇದೆ ಅವರು ಇಲ್ಲಿ ಬಂದು ಯಾವುದೇ ಪುಸ್ತಕಗಳನ್ನು ತೆಗೆದುಕೊಂಡು ಕೂತ್ಕೊಂಡು ಓದ್ಬೋದಾಗಿದೆ. ಪುಸ್ತಕಗಳು ಮಾರಾಟಕ್ಕೂ ಕೂಡ ಇರ್ತಕ್ಕಂಥದ್ದು. ಈಗ ಎಂಟ್ರಿ ಫಾರ್ ಆಂಪಿ ಥಿಯೇಟರ್ ಕಡೆಗೆ ಹೋಗೋಣ ಬನ್ನಿ. ಈಗ ಒಂದು ಬೃಹತ್ತಾಗಿರ್ತಕ್ಕಂಥ ಥರ್ಡ್ ಫ್ಲೋರಲ್ಲಿ ಆಂಪಿ ಥಿಯೇಟರ್ಗಳನ್ನ ಇಟ್ಟಿದ್ದಾರೆ. ಇದು ಆಂಪಿ ಥಿಯೇಟರ್ನ ಎಂಟ್ರೆನ್ಸ್ಗೆ ಹೊರಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಆಡಿಟೋರಿಯಂ ಕಣ್ಣಿಗೆ ಕಾಣುತ್ತೆ. ಆಂಪಿ ಥಿಯೇಟರ್ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು LED ಪರದೆಯನ್ನು ಹಾಕಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಈಗ ಇವತ್ತು ಒಂದು ಸಮಾರಂಭ ಇದೆ ಇಲ್ಲಿ. ಈ ಸಮಾರಂಭದಲ್ಲಿ ರಾಮಕೃಷ್ಣಾನಂದ ಆಶ್ರಮದ ಸ್ವಾಮೀಜಿಯವರು ಮತ್ತು ಜೆಎಸ್ಎಸ್ ಸ್ವಾಮೀಜಿ ಆಗಿರ್ತಕ್ಕಂಥ ಶಿವರಾತ್ರಿ ದೇಶಿಕನ ಸ್ವಾಮೀಜಿಯವರು ಇಲ್ಲಿ ಬಂದು ಕುಳಿತಿದ್ದಾರೆ. ಇಲ್ಲಿ ತಾವು ನೋಡ್ತಾ ಇದ್ರೆ ಈಗ ವಿಶೇಷವಾಗಿರ್ತಕ್ಕಂಥ ಆಂಪಿ ಥಿಯೇಟರ್ದು ನೋಡಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ಸುಮಾರು ಎಷ್ಟು ಜನ ಇಲ್ಲಿ ಇರ್ಬೋದು, 1000 ಜನ ಕೂತ್ಕೋಬೋದು. ಇಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಪುತ್ರ ಇಲ್ಲಿ ಭಾಷಣ ಮಾಡ್ತಾ ಇರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ರೆ. ಈಗ ಜೆಎಸ್ಎಸ್ ಶಿವರಾತ್ರಿ ದೇಶಿಕ ಮಹಾಸ್ವಾಮೀಜಿಗಳವರು ಮತ್ತು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರುಗಳು ಕುಂತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನ ತಾವು ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿರ್ತಕ್ಕಂಥ ವೇದಿಕೆ ಮೇಲೆ ಹಲವಾರು ಜನ ಸನ್ಯಾಸಿಗಳು ಕಾವಿ ಬಟ್ಟೆ ತೊಟ್ಟು ಕುಳಿತುಕೊಂಡು ಭಾಷಣವನ್ನ ಕೇಳ್ತಾ ಇರತಕ್ಕಂಥದ್ದು. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಆಂಪಿ ಥಿಯೇಟರ್ ನಾವು ನೋಡೇ ಇರಲಿಲ್ಲ. ಮೈಸೂರಿನ ಮಾನಸ ಗಂಗೋತ್ರಿ ಇರತಕ್ಕಂಥ ಓಪನ್ ಏರ್ ಥಿಯೇಟರ್ ಯಾವ ರೀತಿ ಇದೆಯೋ ಅದೇ ರೀತಿ ಇಲ್ಲೂ ಕೂಡ ಇದೆ. ಇಲ್ಲಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಟ್ಟಡ ಇದಾಗಿದೆ. ಇದು ತಾವು ನೋಡ್ತಾ ಇರತಕ್ಕಂಥದ್ದು ಭವ್ಯವಾಗಿರ್ತಕ್ಕಂಥ ಕಟ್ಟಡ ಇದೆ. ಇಲ್ಲಿ ಈ ಒಂದು ಆಂಪಿ ಥಿಯೇಟರ್ ನೋಡೋದಕ್ಕೆ ಸಂತೋಷ ಆಗುತ್ತೆ. ಎಲ್ಲರೂ ಕುಳಿತುಕೊಂಡು ಈ ಒಂದು ವಿಶೇಷವಾಗಿರೋ ಸಮಾರಂಭಗಳನ್ನ ನೋಡೋದಕ್ಕೆ ಆಧ್ಯಾತ್ಮಿಕ ವಿಚಾರವಾಗಿ ಮತ್ತು ಸಾಂಸ್ಕೃತಿಕ ವಿಚಾರವಾಗಿ ಎಲ್ಲರೂ ಕೂಡ ಇಲ್ಲಿ ನೋಡ್ಬೋದಾಗಿದೆ. ಅತ್ಯಂತ ಅದ್ಭುತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಆಂಪಿ ಥಿಯೇಟರ್ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಪರಿಸರವನ್ನು ನಮಗೆ ತಿಳಿಸ್ಕೊಡುತ್ತೆ. ಶಾಂತತೆಯಿಂದ ಕುಳಿತುಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ವಿಶೇಷವಾಗಿ ಈ ಒಂದು ಸಿದ್ದರಾಮಯ್ಯ ಅವರ ಪುತ್ರ ಈ ಒಂದು ವೇದಿಕೆ ಮೇಲೆ ಭಾಷಣ ಮಾಡ್ತಾ ಇರತಕ್ಕಂಥದ್ದೇ ಒಂದು ಸುಂದರ ಕ್ಷಣ ಇದಾಗಿದೆ. ಇದು ಎಲ್ಲ ಕಾರ್ಯಕ್ರಮದಲ್ಲೂ ಹೇಳ್ತಿರ್ತೇನೆ, ಸ್ವಾಮಿಗಳ ಬಗ್ಗೆ ನನಗೆ ಬಹಳಷ್ಟು ಗೌರವ ಇದೆ. ಅದರೊಳಗೂ ಮುಖ್ಯವಾಗಿ ಅವರ ಒಂದು ಮಠ ಇರೋದು ನಮ್ಮ ವರ್ಣಾ ಕ್ಷೇತ್ರದಲ್ಲಿ, ಅದು ಕೂಡ ನನಗೆ ಬಹಳ ಅಭಿಮಾನದ ವಿಷಯ. ಮತ್ತು ಸ್ವಾಮೀಜಿಗಳು ಈಗಾಗಲೇ ಹೇಳಿದಾಗೆ, ಮುಕ್ತಿದಾನಂದ ಸ್ವಾಮೀಜಿಗಳು ಹೇಳಿದಾಗೆ ಬಹಳ ಸೂಕ್ಷ್ಮವಾಗಿ ಕೆಲಸ ಮಾಡೋದು. ಯಾವತ್ತೂ ಕೂಡ ಏರುದ್ರಲ್ಲಿ ಮಾತಾಡೋದು ನೋಡೋದಿಲ್ಲ, ಕೋಪ ಇಟ್ಕೊಂಡು ಮಾಡೋದು ನೋಡಿಲ್ಲ. ಆದರೆ ಮೆಲುದನಿಯಲ್ಲೇ ಮಾತನಾಡ್ತಾ ಎಲ್ಲರೂ ಕೂಡ ಚೆನ್ನಾಗಿ ಮಾತನಾಡ್ತಾ ಏನು ಕೆಲಸಗಳಾಗಬೇಕು ಅದನ್ನು ಮಾಡಿಸುವಂತಹ ಒಂದು ಶಕ್ತಿ ಇರುವಂಥವ್ರು. ಸೊ ಅವರು ಕೂಡ ಬಹಳಷ್ಟು ತಪೋಶಕ್ತಿ ಇದೆ. ಹಾಗಾಗಿ ಅವರಂತಹ ದೊಡ್ಡ ಸಂಸ್ಥೆಗಳನ್ನ ಕಟ್ಟೋದಕ್ಕೆ ಸಾಧ್ಯ ಆಗಿದೆ. ಇಡೀ ವಿಶ್ವದಲ್ಲಿ ವಿಖ್ಯಾತಿ ಹೊಂದಿರೋ ಸಂಸ್ಥೆಗಳನ್ನ ಕಟ್ಟಿಸೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಇವತ್ತು ಇಂಥ ಗುರು ಸ್ವಾಮೀಜಿಗಳ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ, ಅವರ ಒಂದು ಸಂಪರ್ಕದಲ್ಲಿ, ಒಡನಾಟದಲ್ಲಿ ಬಂದದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ.
ಮತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ನಿಮ್ಮಗಳ ಜೊತೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ಅಭಿನಂದನೆ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ವಂದನೆ ತಿಳಿಸಿ ನನ್ನ ಮಾತುಗಳನ್ನು ಡಾಕ್ಟರ್ ಯತೀಂದ್ರ ಸರ್ ಮುಖ್ಯ ಅತಿಥಿಗಳಿಗೆ ಆಶ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಪೂಜ್ಯ ಸ್ವಾಮಿ ಸಿದ್ದೇಶ್ವರಾನಂದಜಿ ಮಹಾರಾಜರು ಕುವೆಂಪು ಅವರ ಬದುಕಿನಲ್ಲಿ ಮಹತ್ತರ ಪಾತ್ರ ವಹಿಸಿದಂತೆ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳವರು ಶಿವರುದ್ರಪ್ಪ ಅವರ ಬದುಕಿನಲ್ಲಿ ಒಂದು ಚೇತನವನ್ನ ತುಂಬಿದ್ದಾರೆ. 2 ಮಠಗಳು 2 ರಾಷ್ಟ್ರಕವಿಗಳನ್ನ ನೀಡಿರ್ತಕ್ಕಂಥದ್ದು ನಾವೆಲ್ಲ ಮೆಚ್ಚಿಕೊಳ್ಳಲೇಬೇಕು. ಪರಮ ಪೂಜ್ಯ ಸ್ವಾಮಿ ಅಧ್ಯಕ್ಷರ ಜೊತೆಗೆ ತಮ್ಮ ಕೈಗೂಡಿಸಿ ರಾಮಕೃಷ್ಣ ಆಶ್ರಮಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದಂಥ ಜಗದ್ಗುರುಗಳು ಪರಮ ಪೂಜ್ಯರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಸುತ್ತೂರು ಪರಮ ಪೂಜ್ಯರು ಆಶೀರ್ವಚನ ಮಾಡಬೇಕಾಗಿ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದೇವೆ. ಮೈಸೂರು ರಾಮಕೃಷ್ಣಾಶ್ರಮದ MP ಶ್ಯಾಮ್ ಅವರೇ, ನಾಗಭೂಷಣ್ ಅವರೇ, ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಇತಿಹಾಸದಲ್ಲಿ ಇದೊಂದು ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ದಿವಸ. ಅಂಥವರ ಆಶೀರ್ವಾದದಿಂದ ಇಲ್ಲಿಯ ಇಲ್ಲೆಲ್ಲರೂ ಮಾತನಾಡ್ತಾ ಹೇಳಿದಾಗೆ ಇದರ ಹಿಂದೆ ಛಲಬಿಡದ ತ್ರಿವಿಕ್ರಮ ನಂತರ ಶ್ರಮಿಸಿದಂಥವರು ವಿದ್ಯುದಾನಂದಿ ಮಹಾರಾಜ. ಅವರು ಸಂಕಲ್ಪವನ್ನು ಮಾಡಿದ್ರು, ಇಲ್ಲಿ ಕೆಲಸ ಆಗಬೇಕು ಅಂತ. ಇವತ್ತು ಭವ್ಯವಾದ ಮಂಟಪ ನಮ್ಮ ಕಣ್ಣು ಮುಂದೆ ಇದೆ. ಬಹಳ ಇಟ್ಸ್ ವೆರಿ ವೆಲ್ ಪ್ಲಾನ್ಡ್. ಆಂಪಿ ಥಿಯೇಟರ್ ಇರ್ಬೋದು, ಲೈಬ್ರರಿ ಇರ್ಬೋದು, ಬುಕ್ ಸ್ಟಾಲ್ ಇರ್ಬೋದು, ಕ್ಲಾಸ್ ರೂಮ್ಸ್ ಇರ್ಬೋದು, ಪ್ರತಿಯೊಂದನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಿ ಇಂದಿನ ಕಾಲಮಾನಕ್ಕೆ ಬೇಕಾದಂಥ ರೀತಿಯಲ್ಲಿ ನಿರ್ಮಾಣ ಆಗಿರುವಂತಹದ್ದು ವಿವೇಕಾನಂದ ಸ್ಮಾರಕಗಳು. ಎಲ್ಲರೂ ಕೂಡ ಹೆಚ್ಚು ಗಮನಿಸುವ ಪ್ರಯತ್ನ ಮಾಡಿದೆ. ಯಾವುದು ಯಾವ ಕಾಲಕ್ಕೆ ಆಗಬೇಕೋ ಆ ಕಾಲಕ್ಕೆ ಅದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಮೈಸೂರಿನ ವಿವೇಕ ಸ್ಮಾರಕ ಒಂದು ಉದಾಹರಣೆ ಇದೆ. ಸ್ವಾಮಿ ವಿವೇಕಾನಂದರು ಈ ಜಗತ್ತು ಕಂಡಂತಹ ಒಬ್ಬ ಅಪರೂಪ ಶ್ರೇಷ್ಠ ಆಧ್ಯಾತ್ಮಿಕ ಸಂತರು, ತತ್ವಜ್ಞಾನಿಗಳು, ಯುವಜನರ ಸ್ಫೂರ್ತಿಯಾಗಿದ್ದಂಥವರು. ಆ ಕಾರಣಕ್ಕಾಗಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಜನ್ಮದಿನೋತ್ಸವವನ್ನು ಯುವದಿನಾಚರಣೆಯನ್ನು ಆಚರಿಸ್ತಾ ಇರ್ತಕ್ಕಂಥದ್ದು ಸಂತೋಷದ ಸಂಗತಿ. ಈ ಒಂದು ಸ್ಮಾರಕದ ಎಂಟ್ರೆನ್ಸ್, ಎಡಭಾಗದ ಬಿಲ್ಡಿಂಗಿನ ಎಂಟ್ರೆನ್ಸ್ನಲ್ಲಿ ಎಡಗಡೆ ಇರತಕ್ಕಂಥದ್ದು ಒಂದು ಮಕ್ಕಳ ಪುಸ್ತಕ ಮಳಿಗೆ ಇದೆ. ಇಲ್ಲಿ ಪುಸ್ತಕ ಮಳಿಗೆ ಅನ್ನೋಕ್ಕಿಂತ ಲೈಬ್ರರಿ ಅಂತ ಹೇಳ್ಬೋದು. ಪುಸ್ತಕ ಕೂಡ ಮಾರಾಟಕ್ಕಿದೆ. ಇಲ್ಲಿ ಕನ್ನಡ ಭಾಷೆಯಲ್ಲಿ ಇರತಕ್ಕಂಥ ಎಲ್ಲ ಆಧ್ಯಾತ್ಮಿಕ ವಿಚಾರಗಳನ್ನ ಚಿತ್ರಸಹಿತವಾಗಿ ಬರೆದಿರ್ತಕ್ಕಂಥ ಪುಸ್ತಕಗಳು, ಮಕ್ಕಳಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಮತ್ತು ಪುಸ್ತಕಗಳನ್ನ ಪರಾಮರ್ಶನೆ ಮಾಡತಕ್ಕಂಥ ಒಂದು ಲೈಬ್ರರಿ ಇದಾಗಿದೆ. ಇಲ್ಲಿ ಯಾರು ಅವ್ರಿಗೆ ಇಷ್ಟ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿ ಇಷ್ಟವಾಗಿರ್ತಕ್ಕಂಥ ಪುಸ್ತಕಗಳನ್ನ ನೋಡ್ಬೋದು. ನೋಡಿ ನಮಗೆ ಇಷ್ಟ ಆಗಿದ್ರೆ ಖರೀದಿ ಕೂಡ ಮಾಡ್ಕೊಂಡು ಹೋಗ್ಬೋದಾಗಿದೆ. ಮುಖ್ಯವಾಗಿ ಮಕ್ಕಳಿಗೆ ಅರ್ಥವಾಗೋ ರೀತಿಯಲ್ಲಿ ಮತ್ತು ಚಿತ್ರಪಟ ಸಹಿತವಾಗಿ ಇಲ್ಲಿ ಒಂದು ಲೈಬ್ರರಿ ಪುಸ್ತಕ ಇರತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಈಗ ಹಿಂದಿನ ಒಂದು ವಿಶೇಷ ಕಾಲಮಾನದಿಂದ ಈ ಒಂದು
ಆಧ್ಯಾತ್ಮಿಕ ಕೇಂದ್ರ ವಿವೇಕಾನಂದ ಸ್ಮಾರಕ ಕೇಂದ್ರದಲ್ಲಿ ಬಹು ಹೆಚ್ಚಿನ ಒಂದು ಜ್ಞಾನ ಸಂಪಾದನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಿಟ್ಟಿನಲ್ಲಿ ಈ ಒಂದು ಲೈಬ್ರರಿ ಇದೆ ಇಲ್ಲಿ. ಅದಾದಮೇಲೆ ಚೆಲ್ಲಾರ್ನಲ್ಲಿ ಸಂಜೆ ಎಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಬಾತು, ಮೊಸನ್ನ ಮತ್ತು ವಡೆ, ಬೋಂಡ ಮತ್ತು ಎಲ್ಲರೂ ಕೂಡ ಇಲ್ಲಿ ಅಸಂಖ್ಯಾತ ಜನರು ಬಂದು ಸೇವನೆ ಮಾಡ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ. ಚೆಲ್ಲಾರಲ್ಲಿ ವಿಶಾಲವಾಗಿರ್ತಕ್ಕಂಥ ಒಂದು ಸ್ಥಳ ಇದೆ ಇಲ್ಲಿ. ಈ ಸ್ಥಳದಲ್ಲಿ ಎಲ್ಲರಿಗೂ ಕೂಡ ಭೋಜನ ವ್ಯವಸ್ಥೆ ಮಾಡ್ತಾ ಇರತಕ್ಕಂಥದ್ದು. ಸ್ವೀಟು, ಬೋಂಡ, ಬಾತು, ಮೊಸರನ್ನ, ಉಪ್ಪಿನಕಾಯಿ ಎಲ್ಲವೂ ಕೂಡ ಇಲ್ಲಿ ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಮಾರಕವನ್ನು ನೋಡಿದ ಮೇಲೆ ಸ್ವಲ್ಪ ದಣಿವಾಗುತ್ತೆ. ಯಾಕಂದ್ರೆ ವಿಶಾಲವಾಗಿರ್ತಕ್ಕಂಥ ಸ್ಮಾರಕ ಇದು. ಒಂದೊಂದು ಪ್ರದೇಶ ಕೂಡ ನೋಡುವಂಥ ವಿಶೇಷವಿರ್ತಕ್ಕಂಥ ಪ್ರದೇಶ ಇದು. ಈ ಒಂದು ಕಟ್ಟಡದಲ್ಲಿ, ಈ ಸ್ಮಾರಕದಲ್ಲಿ ಎಲ್ಲವನ್ನು ಕೂಡ ನೋಡಿ ಕೂಡ ನಮಗೆ ಕೈ ಕಾಲ ದಣಿಯುತ್ತೆ, ಗಂಟಲು ದಾಹ ಆಗುತ್ತೆ, ಹೊಟ್ಟೆ ಚೂರು ಅನ್ನುತ್ತೆ. ಯಾಕಂದ್ರೆ ಅಷ್ಟು ವಿಶಾಲವಾಗಿರ್ತಕ್ಕಂಥ ಒಂದು ವಿವೇಕ ಸ್ಮಾರಕ ಇದಾಗಿದೆ. ಆದ ಕಾರಣದಿಂದ ಬಂದವರಿಗೆ ನಿರಾಶೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ, ಬಂದವರು ಹೊಟ್ಟೆ ಹಸ್ಕೊಂಡು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಚೆಲ್ಲಾರ್ನಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿದೆ. ಉಪಹಾರ ಅಂದರೆ ಉಪಹಾರ ಅಂತಲೇ ಅಲ್ಲ, ಊಟನೇ ಅನ್ಬೋದು. ಯಾರು ಎಷ್ಟು ಬೇಕಾದರೂ ಕೂಡ ಹಾಕಿಸ್ಕೊಂಡು ತಿನ್ಬೋದು. ಬಾತು, ಮೊಸರನ್ನ, ಬೋಂಡ, ಉಪ್ಪಿನಕಾಯಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಇಲ್ಲಿ ಎಲ್ಲರೂ ಕೂಡ ಬಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ರ. ಈಗ ಮತ್ತೊಮ್ಮೆ ನೋಡ್ತಾ ಇದ್ದಾರೆ. ಈಗ ವಿವೇಕಾನಂದ ಸ್ವಾಮೀಜಿಯವರ ಪುತ್ಥಳಿಯನ್ನ ಕಡೆಯದಾಗಿ ಮತ್ತೊಮ್ಮೆ ನೋಡಿ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಪುತ್ಥಳಿ ಮತ್ತು ಪೇಂಟಿಂಗ್ ಎರಡು ಕೂಡ ಇರತಕ್ಕಂಥದ್ದು. ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕುಸರಿ ಕೆಲಸ ಮಾಡಿರ್ತಕ್ಕಂಥ ಪೇಂಟಿಂಗ್ ಇದಾಗಿದೆ ಇದು. ಈ ಒಂದು ವಿವೇಕ ಸ್ಮಾರಕವನ್ನ ನಾನು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಬಿಡುಗಡೆ ಮಾಡೋದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ವಿವೇಕಾನಂದರ ಬಗ್ಗೆ ಒಳ್ಳೆ ಅಭಿಪ್ರಾಯ ಆಯಿತು. ರಾಮಕೃಷ್ಣ ಆಶ್ರಮ ಬಗ್ಗೆ ತುಂಬ ಗೌರವ ಆಯಿತು. ಅವರು ಸಿಟಿ ಸೆಂಟರ್ನಲ್ಲಿ ಈ ಒಂದು ಸ್ಮಾರಕ ಮಾಡಿರ್ತಕ್ಕಂಥದ್ದು. ಈ ಸ್ಮಾರಕವನ್ನು ವಿಡಿಯೋ ಮಾಡಿ ಸಾರ್ವಜನಿಕರಿಗೆ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಆದ ಕಾರಣದ ದಯಮಾಡಿ ಈ ವಿಡಿಯೋವನ್ನು ಎಲ್ಲರೂ ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ಯಾರ್ಯಾರು ಈ ಒಂದು ಸ್ಮಾರಕವನ್ನು ನೋಡಿಲ್ಲ, ದಯಮಾಡಿ ಇವತ್ತೇ ಹೋಗಿ ನೋಡಿ. ಈ ಸ್ಮಾರಕ ನೋಡಿದೆ ನೀವು ಏನೋ ಒಂದು ಕಳ್ಕೊಂಡ್ಬಿಡ್ತೀರಾ. ಮನಸ್ಸಿಗೆ ಶಾಂತಿ ಸಿಕ್ಕಬೇಕು, ಆಧ್ಯಾತ್ಮಿಕ ವಿಚಾರವಾಗಿ ಮಾತಾಡಬೇಕು, ಆಧ್ಯಾತ್ಮಿಕ ವಿಚಾರವಾಗಿ ತಿಳ್ಕೋಬೇಕು ಅಂದರೆ ದಯಮಾಡಿ ಸ್ಮಾರಕಕ್ಕೆ ಹೋಗಿ. ಈ ಒಂದು ಸ್ಮಾರಕದ ವಿಡಿಯೋ ಮಾಡೋಕ್ಕೆ ನನಗೆ ತುಂಬ ಅತ್ಯಂತ ಸಂತೋಷವಾಗಿದೆ. ಜೈ ವಿವೇಕಾನಂದ ಮಹಾರಾಜ್ ಕಿ ಜೈ, ಜೈ ಪರಮಹಂಸ ಮಹಾರಾಜ್ ಕಿ ಜೈ.